ಬಹಳ ದಿನಗಳ ನಂತರ ತಮ್ಮನ್ನೇ ನೋಡ್ತಕ್ಕಂಥ ಒಂದು ಅವಕಾಶವನ್ನ ಬಳಸ್ಕೊತಾ ಇದ್ದೀರಿ. ವಿಶೇಷವಾಗಿ ಈ ಬೇಲೂರು ತಾಲೂಕಿನಲ್ಲಿ CIDಗೆ ಒಂದಷ್ಟು ಪ್ರಕರಣಗಳನ್ನು ವಹಿಸಿರ್ತಕ್ಕಂಥದ್ದು ಬಹುಶಃ ಸುದ್ದಿಯಿಂದಲೇ ತಮಗೆ ತಲುಪಿದೆ ಅಂತ ನಾನು ತಿಳ್ಕೊತೆ. 1430 ಪ್ರಕರಣ CIDಗೆ ಜಿಲ್ಲಾಡಳಿತ ವಹಿಸಿರ್ತಕ್ಕಂಥ ಪರಿಪೂರ್ಣವಾಗಿ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಮುಂಜೂರಾಗಿರ್ತಕ್ಕಂಥ ಪ್ರಕರಣ. ಇದ್ರ ಜೊತೆಗೆ ಒಟ್ಟು ಪೊಲೀಸ್ ತನಿಖೆಗೆ CIDಗೆ ಕೊಡಬೇಕು ಅಂತ ಹೇಳಿರ್ತಕ್ಕಂಥ ಒಂದು 2142 ಅಕ್ರಮ ಸಕ್ರಮ ಪರಿಪೂರ್ಣ. ಇದು 16-17ನೇ ಸಾಲಿನಿಂದ ಜುಲೈ 2022ರವರೆಗೆ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಮುಂಜೂರಾದ ಪ್ರಕರಣಗಳಲ್ಲಿ ಸಾಗುವಳಿ ಚೀಟಿ ನೀಡಿರುವ ಪ್ರಕರಣಗಳನ್ನು ತನಿಖೆಗೆ ಆರಕ್ಷಕ ವೃತ್ತ ನಿರೀಕ್ಷಕರು ಬೇಲೂರವರಿಗೆ ವಹಿಸಿರ್ತಕ್ಕಂಥ ಇದು ಸ್ಪಷ್ಟ ನಾನು ಹೇಳ್ತಾ ಇದ್ದೀನಿ. ಬೇಲೂರು ವೃತ್ತ ಇದು ಜನತಾ ನ್ಯಾಯಾಲಯದ ಆದೇಶ, ಹೈಕೋರ್ಟ್ ಮತ್ತು ಜನತಾ ನ್ಯಾಯಾಲಯ ಎರಡೂ ಸೇರಿ ಕೊಟ್ಟಿರ್ತಕ್ಕಂಥ ಆದೇಶ. ಪೊಲೀಸ್ ಬೇಲೂರವರಿಂದ ತನಿಖೆ ಮಾಡಿ ವರದಿ ಕೊಡಿ. ಸ್ಪಷ್ಟ ವಿಳಂಬ ಮಾಡಿಲ್ಲ. ಅದನ್ನ ನಮ್ಮ ಜಿಲ್ಲಾಡಳಿತ ತೀರ್ಮಾನ ತಗೊಂಡು ಇದು ವಿಳಂಬ ಆಗುತ್ತೆ, ನಮ್ಮ ಕೈಲಿ ಆಗೋದಿಲ್ಲ ಅಂತ ಇವರೇ CID ಏನಾಗ್ತಾ ಇದೆ ಇವತ್ತು ಪರಿಸ್ಥಿತಿ. CID ಕೊಟ್ಟು ಇಡೀ ರೈತ ಸಂಘ ರೈತ ಸಮುದಾಯ ನಾವೇನು ರೈತರು ಅಂದ್ರೆ ಕೊಲೆಗಾರ, ನಮ್ಮನ್ನು ಯಾಕೆ CID ಕೊಟ್ರಿ? ಮತ್ತೊಂದು ಹೈಕೋರ್ಟ್ ತಾತ್ಕಾಲಿಕ ತಡೆ ಬಂತು, ಆಮೇಲೆ ಅವರು ಇದ್ರ ಸ್ಪೆಷಲ್ ಕೋರ್ಟ್ ರೆಫರ್ ಮಾಡಿದ್ರು, ಆಮೇಲೆ ಅವ್ರ ಕೇಸ್ ನಾನು ಹೇಳಿದಾನೆ ಈ ಜಡ್ಜ್ಮೆಂಟ್ ಮುಟ್ಕೊಳಕ್ಕಿಲ್ಲ, ಇವನು ಹೋದ ಕೋರ್ಟ್ ಯಾವಾಗ ಅಪ್ರೋಚ್ ಬಂದ ಎಲ್ಲ ಆಗಿದೆ. ಆಗ ಪೊಲೀಸಿಗೆ ಬಂತು, ಪೊಲೀಸ್ನಲ್ಲಿ ನಡೀತಾ ಇತ್ತು ಸೈಲೆಂಟ್ ಬೇಲೂರು ಪೊಲೀಸ್. ಆಮೇಲೆ ಇದು ಆಗ್ತಾ ಇಲ್ಲ ಅಂತ ಅವ್ರಿಗೆ ಮನವರಿಕೆ ಆಯ್ತು, ಬೇಗ ಆಗಲ್ಲ ಅಂತ. ಇದೆಲ್ಲ ಏನ್ ಡಿಸ್ಕಷನ್ ಮಾಡ್ಕೊಂಡು SB ಲೆವೆಲ್ಗೆ ಬಂತು, ಅವ್ರು ಕೈ ತೊಳ್ಕೋಬೇಕಾಯ್ತು ಬೇಲೂರು ಪೊಲೀಸ್ನವರು ತಹಸೀಲ್ದಾರ್. ಇಲ್ಲ ಇದಾಗಲ್ಲ ಅಂತ ಅವ್ರಿಬ್ರು ಸೇರಿ ಬಂದು SB DC ಮಾತಾಡೋರು, ಪತ್ರ ಬಂದ್ಬಿಟ್ಟು ದೊಡ್ಡದಾಗಿ ನೋಡಿ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಇವ್ರಿಗೆ ಎಲ್ಲ ಕಾಗದ ಬಂದ್ಬಿಟ್ರು, ಇಷ್ಟಿದೆ ಹಿಂಗಿದೆ ಆ ತರ ಎಲ್ಲ. ಆಮೇಲೆ ಅವ್ರೇನ್ ಡಿಸ್ಕಷನ್ ಆಯ್ತು, ಇಟ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಬೈ ಗವರ್ನಮೆಂಟ್. ಯಾಕೆಂದ್ರೆ ಕೆಟ್ಟ ಪರಿಣಾಮ ಸರ್ಕಾರದ ಮೇಲೆ ಬರುವುದು ಬೇಡ. ಇದು ಉಲ್ಲಂಘನೆ ಅಂತ ಹೇಳ್ತಾ ಇಲ್ಲ, ಪೊಲೀಸರಿಗೆ ವರದಿ ಅಲ್ಲಿ ಕ್ಲಿಯರ್ ಇರ್ತಕ್ಕಂಥದ್ದು ಅಲ್ಲಿ ಮಾಡಬೇಕು ಬೇಲೂರು. ಅದನ್ನ ಇವರು ತಗೊಂಡು CID ಮೂಲಕ ಮಾಡಕ್ ಹೋಗಿದ್ ಯಾಕೆ? ಬೇಲೂರು ಜಿಲ್ಲಾಡಳಿತ ನೇರವಾಗಿ CID ಕೊಡ್ಕೊಂಡ್ರೆ ಅದು ನ್ಯಾಯಾಲಯದ ಸೂಚನೆ ಉಲ್ಲಂಘನೆ ಮಾಡಬೇಕು. ಜಿಲ್ಲಾಡಳಿತ ಇಟ್ ಮೀನ್ ಇಲ್ಲಿ ಯಾರು ಪ್ರಯತ್ನ ಮಾಡಿಲ್ಲ ಇದುವರೆಗೆ. ಅದೇವರೆಗೆ ಇಲ್ಲಿವರೆಗೂ ಯಾರು ಪ್ರಯತ್ನ ಮಾಡ್ಲಿಲ್ಲ. ಆಮೇಲೆ ತರಾತುರಿನಲ್ಲಿ ಏನು ಆಗಕ್ಕಿಂತ ಮುಂಚೆನೆ ಕೆಲವೆಲ್ಲ ಅರೆಸ್ಟ್.
ಈಗ ಕೋರ್ಟ್ ವಿರುದ್ಧ ನಾವು ಮಾತಾಡಿದ್ರೆ ಅದನ್ನ ಏನು ಹೇಳಕ್ ಹೋಗಲ್ಲ. ಇಡೀ ರಾಜ್ಯದಲ್ಲಾಗಿದೆ ಪ್ರೊಸೀಜರ್ ಆಗ್ಬೇಕಾಗಿತ್ತು. ಇಡೀ ರಾಜ್ಯದಲ್ಲಿ ಆಗಿದೆ, ರಾಜ್ಯದಲ್ಲಿ ಅಲ್ಲಲ್ಲೇ ಆಗಿದೆ. ಆ ಕನ್ಸರ್ನ್ ಪರ್ಸನ್ ಇದಾನಲ್ಲ, ಅವನು ಪ್ರಿವೈಲ್ಡ್ ಆನ್ ದಟ್ ಕೇಸ್ ಸೋ ಎಫೆಕ್ಟಿವ್. ಎಲ್ಲರೂ ಮಾಡಕ್ ಹೋಗಿಲ್ಲ. ರಾಜಣ್ಣ ಇದ್ದಾರಲ್ಲ, ಅವನು ಅದನ್ನ ಫಾಸ್ಟ್ ಆಗಿ ಮಾಡ, ಒಳ್ಳೆ ಸೀನಿಯರ್ ಅಡ್ವೊಕೇಟ್ ಹಿಡಿದು ಹೈಕೋರ್ಟ್ಗೆ ಹಾಕಿ ರೆಕಾರ್ಡ್ ಒಂದು ತರಿಸಿ ಅದನ್ನೆಲ್ಲ ಬಹಳ ಇದಾಗಿ ಯಾರ ಹೆಸರು ಅಡ್ರೆಸ್ ಎಲ್ಲರೂ ಕೊಟ್ಟು ಹಿಂದಿದ್ದ ಒಂದು ತೀರ್ಮಾನ ತಗೊಂಡು CID ಕೊಟ್ಟು ಬಯಲ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ರೈತರ ಮೇಲೆ ಬೇಡ. ಹೇಳಿದ್ನಲ್ಲ ಈಗ ಫಸ್ಟು ಇವರು ಒಟ್ಟು 2142 ಅದರಲ್ಲಿ ಈಗ ರೈಟ್ ನಾವು ಇಂಟ್ರೆಸ್ಟೆಡ್ ಈಸ್ ಅಕಾರ್ಡಿಂಗ್ ಟು ದಿಸ್ ಬುಕ್ 1430 ವಿಚ್ ಈಸ್ ಅಂಡರ್ ಪ್ರೋಸೆಸ್. ಇನ್ನೂ ಬಾಕಿ ಉಳಿದಿದೆ, ಅದನ್ನು ಮಾಡಬೇಕು. ಯಾವಾಗ ಮಾಡೋದು? ಅಲ್ಲಿವರೆಗೂ ಆ ಜಮೀನು ಮೇಲೆ ನ್ಯಾಯವಾಗಿದೆಯೋ ಅದು ಅನ್ಯಾಯವಾಗಿದೆಯೋ ಗೊತ್ತಿಲ್ಲ. ಬಟ್ ಅವು ಏನು ಅದನ್ನು ಪ್ರಯೋಜನ ಪಡೆಯೋ ಹಾಗಿಲ್ವಲ್ಲ. ಈಗ ನ್ಯಾಯವಾಗಿರೋ ಕತೆ ಏನು? ಕ್ರಮಬದ್ಧವಾಗಿ ಮುಂಜೂರಾತಿ ಆಗಿದೆ. ನೀವು ಇಟ್ಕೊಂಡು ಇಷ್ಟು ವರ್ಷ ನಡೆಸ್ತಾ ಇದ್ದರೆ ಅವನ ಖಾತೆ ಪಾಣಿ ಮತ್ತೊಂದು ಏನು ಆಗಂಗಿಲ್ಲ, ಅಭಿವೃದ್ಧಿ ಪಡೆಯೋಂಗಿಲ್ಲ, ಬರೀ ಟೆನ್ಷನ್ನಲ್ಲೇ ಇರಬೇಕು ಅವರು. ಇಂಥವು ನೂರಾರು ಪ್ರಕರಣಗಳು ಆ ಬೇಲೂರು ತಾಲೂಕು ಆಫೀಸಲ್ಲಿ ನಡೀತಾ ಇದೆ. ಅದನ್ನು ಮಾತ್ರ ಕೇಳಿದರು. ಯಾವುದೋ ಫಸ್ಟು ರಿಪೀಟೆಡ್ ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ ಲಿಂಗೇಶ್ ಅವರು, ಮತ್ತೊಂದು ಹೈಕೋರ್ಟ್ಗೆ ಹೋದರು, ತಾತ್ಕಾಲಿಕ ತಡೆ ಬಂತು. ಆಮೇಲೆ ಅವರು ಇದ್ರ ಸ್ಪೆಷಲ್ ಕೋರ್ಟಿಗೆ ರೆಫರ್ ಮಾಡಿದರು. ಆಮೇಲೆ ಅವ್ನ ಕೇಸ್ ನಾನು ಹೇಳಿದಾಗ ಈ ಜಡ್ಜ್ಮೆಂಟನ್ನು ಮುಟ್ಕೊಂಡು ಹಾಕೊಂಡಿದ್ದಾರಲ್ಲ, ಇವನು ಹೋದ ಕೋರ್ಟ್ಗೆ, ಆವಾಗ ಅಪ್ರೋಚ್ ಮಾಡಿದಾಗ ಎಲ್ಲ ಆಗಿದೆ. ಆಗ ಪೊಲೀಸಿಗೆ ಬಂತು, ಪೊಲೀಸ್ನಲ್ಲಿ ನಡೀತಾ ಇತ್ತು ಸೈಲೆಂಟಾಗಿ ಬೇಲೂರು ಪೊಲೀಸ್. ಇದು ಉಲ್ಲಂಘನೆ ಅಂತ ಹೇಳ್ತಾ ಇಲ್ಲ, ಪೊಲೀಸುಗೆ ವರದಿ ಅಲ್ಲಿ ಕ್ಲಿಯರ್ ಇರ್ತಕ್ಕಂಥದ್ದು ಅಲ್ಲಿ ಮಾಡಬೇಕು ಬೇಲೂರು. ಅದನ್ನ ಇವ್ರು ತಗೊಂಡು CID ಮೂಲಕ ಮಾಡಕ್ ಹೋಗಿದ್ದು ಯಾಕೆ? ಹೈಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪೊಲೀಸ್ ಮೂಲಕ ತನಿಖೆ ಮಾಡಿಸಿ ಅಂತ ಆದೇಶ ಮಾಡ್ತಾರೆ. ಅದು ಕೋರ್ಟ್ ಆದೇಶ ಮಾಡಿದ್ದಾರೆ. ಆ ಬೇಲೂರು ಪೊಲೀಸರು ಅದು ಮಾಡಿದ್ರೆ ಜಿಲ್ಲಾಡಳಿತ ನೇರವಾಗಿ CID ಕೊಡ್ತು ಅಂದ್ರೆ ಅದು ನ್ಯಾಯಾಲಯದ ಸೂಚನೆ ಉಲ್ಲಂಘನೆ ಮಾಡಬೇಕಲ್ಲ ಸರ್ ಜಿಲ್ಲಾಡಳಿತ? ಇಟ್ ಮೇ ಆಮೇಲೆ ತರಾತುರಿನಲ್ಲಿ ಇನ್ನು ಏನು ಆಗೋದಕ್ಕಿಂತ ಮುಂಚೆನೇ ಕೆಲವೆಲ್ಲ ಅರೆಸ್ಟ್ ಆಗ ಈಗ ಮಾತಾಡಂಗಿಲ್ಲ, ಅದನ್ನ ಏನು ಹೇಳಕ್ ಹೋಗಲ್ಲ. ಹೌದಲ್ವಾ? ಈಗ CIDಯಲ್ಲಿ 4 ಜನ ಬರ್ತಾವ್ರೆ, ಆಗತ್ತಾ ಇಲ್ವೋ? ಆದಾಯವನ್ನು ಅನುಮೋದಿಸಿದ್ದಾರೆ. ಮೇಲ್ಕಂಡ ಆರೋಪಿಗಳೆಲ್ಲರೂ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ತಮ್ಮ ಅಧಿಕಾರ ಮತ್ತು ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡಿರೋದ್ರಿಂದ ಮೇಲ್ಕಂಡರ ಮೇಲೆ ಸೆಕ್ಷನ್ಗಳು ಪ್ರತಿ ಒಂದು ಇವನು FIR ಹಾಕ್ಬೇಕಾದ್ರೆ ಡೀಟೇಲ್ಡ್ ರಿಪೋರ್ಟ್ಸ್ ಎಸ್ಕೊಳ್ಳೋ ಕೆಲವು ಇದ್ರ ಮೇಲೆ ಬರೆದು ಬಿಟ್ಟಿದ್ರು. ಆ ಬರೆದ ಕಾಪಿ ಇದ್ದಾವೆ, ಎಲ್ಲ ತೋರಿಸ್ತಾ ಹೋದ ಈಗ ಅಫಿಷಿಯಲಾಗಿ ಎಷ್ಟು ಸರಿ ಅಂತ ಅನ್ಸುತ್ತೆ. ತಹಸೀಲ್ದಾರ್ ಒಂದು ರಿಪೋರ್ಟ್ ಹಾಕ್ಬಿಟ್ರು ಹಂಗಂತ. ಇವೆಲ್ಲ ಕಾಪಿ ಸಿಕ್ಕಿದ್ದು ಇವನ್ಗೆ ಅನುಕೂಲ ಆಗ್ಬಿಡ್ತು. ಎರಡು ಸಮಿತಿಗಳು ಸೇರಿ ಮಾಡಿರ್ತಕ್ಕಂಥದ್ದನ್ನ ಹಿಂದೆ ಒಬ್ರು ಅಸಿಸ್ಟೆಂಟ್ ಕಮಿಷನರ್ ಇದ್ರು ಬೇಲೂರು ಸಕಲೇಶ್ಪುರದಲ್ಲಿ, IAS ಮ್ಯಾನ್. ಅವರು ಈ ಒಂದು ರಿಪೋರ್ಟ್ ಇವ್ರು ಹಾಕಿದ್ರು ಒಂದು ಲೆಟ್ರ. ಯಾರು ನೋಡಿ, ಅವತ್ತಿನ ತಹಸೀಲ್ದಾರ್ ನಟೇಶ್ ಅಂತ ಇದ್ರು, ಅವರು AC ಒಂದು ಲೆಟ್ರ್ ಬರೆದ್ಬಿಟ್ರು, DC ಗೆ AC ಗೆ ಇಷ್ಟೊಂದು ದುರುಪಯೋಗ ಆಗಿದೆ ಆ ಥರ. ಅದ್ರ ಮೇಲೆ ಒಂದು ಹೇಳ್ತೀನಿ, ಒಂದು ಅವರು ಎನ್ಕ್ವೈರಿ ಮಾಡಿಬಿಟ್ರು, ಬಂದು ರೆಕಾರ್ಡ್ ಹುಡುಕ್ಸು, ಅದು ಇದು ಎಲ್ಲ ತೆಗೆದ್ರು, ಹಂಗಾಗಿದೆ ಹಿಂಗಾಗಿದೆ ಅಂತ ವ್ಯಾಲ್ಯೂಯೇಷನ್ನು. 1 ಎಕರೆನಲ್ಲಿ 1 ಲಕ್ಷ ತಗೊಂಡ್ರೆ ಇಷ್ಟು ಎಕರೆ 8 ಲಕ್ಷ ದುಡ್ಡು ದುರುಪಯೋಗ ಆಯಿತು ಕೊಟ್ಟಿದ್ರು. ಇವತ್ತು ನಮಗೆ CID ಅವರು ನಮ್ಮನ್ನು ಕೊಲೆಗಾರರಂತೆ ಪ್ರತಿಬಿಂಬಿಸ್ತಕ್ಕಂಥ ರೀತಿಯಲ್ಲಿ ನೋಟಿಸ್ ಕೊಡ್ತಕ್ಕಂಥದ್ದು, ಮತ್ತೊಂದು ಮಾಡ್ತಕ್ಕಂಥದ್ದು ಮೂಲಕ
ಒಂಥರ ನಮ್ಮ ಮೇಲೆ ಭಯ ಹುಟ್ಟಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥ ಆತಂಕವನ್ನ ಮೊನ್ನೆ ರೈತ ಸಮುದಾಯ ಮತ್ತು ರೈತ ಸಂಘದವರು ಉಸ್ತುವಾರಿ ಸಚಿವರು ರಾಮಚಂದ್ರಪುರಕ್ಕೆ ಬಂದಂತ ಸ್ಥಳದಲ್ಲಿ ಮನವಿಯನ್ನ ಮಾಡಿ ಅವ್ರ ಬೇಡಿಕೆ ಏನು ಅಂದ್ರೆ ನಮಗೆ ಮೊದಲು ಈ ಸಿಐಡಿಯಿಂದ ಬೇಡ, ಅದು ನಾವು ನ್ಯಾಯಾಲಯ ಆದೇಶ ಮಾಡಿದ್ರೆ ಬೇಡ ಅಂತ ಹೇಳಕ್ಕಾಗಲ್ಲ, ಹೌದಲ್ವಾ? ಕಂಟ್ರೋಲ್ ಆಗತ್ತೆ. ಆದ್ರೆ ಹೈಕೋರ್ಟ್ ಜನತಾ ನ್ಯಾಯಾಲಯ ಎರಡೂ ಸೇರಿ ಬೇಲೂರು ಪೊಲೀಸರಿಂದ ತನಿಖೆ ಮಾಡಿಸಿ ಅಂದಮೇಲೆ ಅದನ್ನ ತ್ವರಿತಗತವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಜಿಲ್ಲಾಡಳಿತ ಮಾಡಬೇಕಾಗಿತ್ತು. ಅದು ಬಿಟ್ಟು ನ್ಯಾಯ ಬೇಕಾದ್ರೆ ಆದೇಶದ ಕಾಪಿನೂ ಕೂಡ ಇಲ್ಲ. ಹೈಕೋರ್ಟಿನ ಆದೇಶದ ಮೇಲೆ ಜನತಾ ನ್ಯಾಯಾಲಯಕ್ಕೆ ರೆಫರ್ ಆಗಿ ಸ್ಪೆಷಲ್ ಕೋರ್ಟ್ ಆಫ್ ಮೆಂಟ್ ಎಲಿಫೆಂಟ್ ಸ್ಟೇಟ್ ಅಲ್ಲಿ ಏನೋ ಮಾಡಿಲ್ಲ, ಸುಮ್ಮನೆ ಕಣ್ಣು ಹೊಸೋದು. 20 ಲಕ್ಷ ಪರಿ, ಇನ್ನೊಂದು ವರ್ಷ ಗಂಟೆ 25 ಲಕ್ಷ ಪರಿಯ, ಇಷ್ಟು ಬಿಟ್ಟು ಏನೋ ಮಾಡ್ತಾ ಇದ್ದಾರೆ. ವನ್ಯಧಾಮ ಮಾಡ್ತೀವಿ, ಅದು ಮಾಡ್ತೀವಿ, ಅದು ಕೋಟಿ ಅಂದು ಇದು ಯಾವ್ದು ಯಾರು ನಿಲ್ಸ್ಕೊಂಡು ನಾವು ಒಂದು ಪ್ರಶ್ನೆ ಮಾಡಿದ್ರೆ ಪ್ರಯೋಜನ ಇಲ್ಲ ಅನ್ನಂಗ. ಜಾಸ್ತಿ ಅಲ್ಲಿ ಜನಕ್ಕಿಂತ ಬೆಳೆ ಹಾನಿ ಆಗೋದು ನೋಡ್ತಾ ಇದ್ದಿಲ್ಲ. ಇದು 50 ಆನೆ ಆ ಒಂದೇ ಪ್ರದೇಶದಾಗ ಓಡಾಡ್ತ. ನೆನ್ನೆ ಆರೋಪ ಕೇಳಿ ಏನಾಗಿದ್ದು ಅಂತ. ನಾವ್ ಏನ್ ಮಾಡೋಣ ಸರ್, ಎಲ್ಲಿ ಓಡಿಸಿದ್ರು ಗಲಾಟೆ, ಇಲ್ಲಿಂದ ಓಡಿಸಿ ಮುಂದೆ ಹೋಗುತ್ತೆ, ಅಲ್ಲಿ ಶುರು ಆಗುತ್ತೆ ಗಲಾಟೆ. ಏನ್ ಮಾಡ್ಬೇಕು ಅಂತ ಅವ್ನು ನಮ್ಮನ್ ಕೇಳಿ ಸರ್ಕಾರ ಉತ್ತರ ಕೊಡುತ್ತಾ, ಸರ್ಕಾರ ಏನ್ ಮಾಡ್ತೀರಿ ಹೇಳಿ? ವಾಟ್ ನೆಕ್ಸ್ಟ್? ಬೆಳೆ ಎಲ್ಲೂ ಇಲ್ಲ ಅವ್ರು ತಿನ್ನಕ್ಕೆ, ಬಿದ್ರು ಪದ್ರು ಅದು ಇದು ಇರೋದು ಕೊಳ್ಳು ಏನು ಊರೊಳಗೆ ಬರ್ಬೇಕು ಜೋಳ ತಿನ್ನಕ್ಕೆ. ಅವು ಮೇನ್ ಏನಂದ್ರೆ ಜೋಳ ಹಿಡ್ಕೊಬಿಟ್ಟವ ಈಗ. ಊರಾಣೆ ನಾವು ಬೆಳೆದ ಓಡಾಡ್ತಾವ ಆರಾಮಾಗಿ. ನಾವು ಎಚ್ಚರಿಕೆ ವಹಿಸ್ತಾ ಹೋದ್ರೆ ಅಷ್ಟ. ಅದೆಂತ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅಂತ ಒಂದ್ ಮಾಡಿದ್ರು, ಪಾಪ ಅವ್ರು ಗಾಡಿ ಕೊಟ್ಟು ಎಂತ ಮೊಬೈಲ್ ಕೊಟ್ಟು ಏನೇನ ಅವ್ರು ಇಲ್ಲಿ ಏನ್ ಬಿಡೋಣ ಅನ್ನೋದು ಅವರ 5 ಕಿಲೋಮೀಟರ್ ಮುಂದೆ ಇರ್ತಾರೆ. ಇಲ್ಲಿ ಆನೆ ಇಟ್ಟಕೊಂಡ್ರಿ ಅಂತ ಇಲ್ಲಿ ಹೇಳ್ತಾ ಇರ್ತಾನೆ ಅವನು. ಅದನ್ನ ನೋಡಿ 5 ಕಿಲೋಮೀಟರ್ ಮುಂದೆ ಅಲ್ಲಿ ಇರುತ್ತೆ, ಅಲ್ಲಿ ಅವನು ತುಳು ಸಾಯಿಸೇ ಇರುತ್ತೆ. ಏನ್ ಮಾಡ್ತಾ ಇದ್ದಾರೆ ಅಣ್ಣ, ನಂಗೆ ಹೋಗಿದ್ದೆ ಗೊತ್ತಿಲ್ಲ ಅಂತ. ಏನ್ ಹೇಳ್ತೀರಾ?